ಹೆಂಗಿದಳು ಇವಳು ಮತ್ತೆ ಏನತ್ತಳ ಮಕ್ಕಕ್ಕೆ ಇಷ್ಟೊಂದಿದ ಇವ ಇವೆಲ್ಲ ಗ್ರಾಫಿಕ್ ಇವನ್ನೆಲ್ಲ ನಂಬಕ್ ಹೋಗ್ಬೇಡ. ಇವೆಲ್ಲ ಫೋಟೋಗ್ರಫಿಗೆ ಏನು ಬೇಕಾದ್ರೂ ಮಾಡ್ಬೋದು. ನಾನು ಇವನ ಚಿಕ್ಕ ಮಗನಿಗೆ ತಗೊಂಡ್ಬರೋಣ ಅಂತ ಅನ್ಕೊಂಡಿದ್ದೆ. ಅವನು ಯೋಕಿ ಫೋಟೋಗ್ರಫಿ ಅವ ನಾನು ಮದುವೆ ಆದ್ರೆ ಇರ್ತೀನಿ ಅಂತ ಅಂದ್ಬಿಟ್ಟಿದ್ದ. ಅತ್ತಿಯವರೇ, ನಾನು ನಿಮ್ಮ ಅಣ್ಣನ ಮಗಳು. ನನ್ನ ಬಗ್ಗೆ ಯೋಚನೆ ಮಾಡ್ರಿ. ಅವ್ರು ಯಾರೋ ಗೊತ್ತು ಗುರಿ ಇಲ್ಲ. ಅವ್ರ ಬಗ್ಗೆ ಏನು ಗೊತ್ತಿದೆ ಅಂತ ನೀವು ಅವ್ರ ಮನೆ ಸೊಸೆ ಮಾಡ್ಕೊಳಕ್ ಹೋಗ್ತೀರಿ? ನಮ್ಮ ಅಣ್ಣನ ಮಗಳೇ ಇರ್ಬೋದು, ಆದ್ರೆ ನನ್ನ ಮಗ ಮನಸಾರಿ ಇಷ್ಟಪಟ್ಟಿರೋದು ಅವಳನ್ನ. ಅದಕ್ಕೆ ನಾನು ಅವಳನ್ನ ಮನೆ ಸೊಸೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಓಹೋ, ಭಾರಿ ಭಾರಿ ಕನ್ಸೈತಿ ಅವಳೇ. ಅಯ್ಯೋ ಮುದುಕಿ, ನಾನು ನಿನಗೆ ಫಸ್ಟಿಗೆ ಗೌರವ ಕೊಡ್ತಿದ್ದೆ. ನೀನು ಈ ನಿನ್ನ ಆಲೋಚನೆ ನೋಡಿ ನಾನು ಈಗ ಮುದುಕಿ ಅಂತ ಕರಿತಿದ್ದೀನಿ. ಏನು ಗೊತ್ತೇನು, ಅವಮ್ಮಗ ಮದುವೆ ಆಗೈತಿ. ನೀನು ಆಸ್ತಿ ಮೇಲೆ ಕಣ್ಣಾಕೋದು ಸರಿಯಲ್ಲ. ನೀನು ಯಜಮಾನಿಯಾಗಿ ಯೋಚನೆ ಮಾಡಬೇಕು. ಅದು ಬಿಟ್ಟು ನೀನ ಮಗನಿಗೆ ಸಪೋರ್ಟ್ ಆಗಿ ಹೋಗ್ತೀಯಲ್ಲ, ಬುದ್ಧಿ ಐತಿ ನಿನಗೆ? ಅಯ್ಯೋ ಶಿವನೇ, ನನಗೆ ಗೊತ್ತಿದ್ದಿಲ್ಲಪ್ಪ. ಮಗ ಏನೋ ಇವ್ ಫೋಟೋ ತಗೊಂಬಂದು ಅಮ್ಮ ನಾನು ಮದುವೆ ಆದರೆ ಇವಳನ್ನೇ, ಇಲ್ಲಾಂದರೆ ಆಗಲ್ಲ ಅಂತಿದ್ದು. ಏನು ಮಗನ ಸಂತೋಷಕ್ಕೋಸ್ಕರ ನಾನು ಹೂ ಅಂತಿದ್ದೆ ಅಷ್ಟೇ. ಹಂಗಾದ್ರೆ ನಾನು ನಿಮ್ಮ ಮಗ ನನಗೆ ಫಿಕ್ಸು. ಓಹೋ, ಹಾಂ, ನಿಮಗೆ ಅವಳ ಬಗ್ಗೆ ಗೊತ್ತಿದ್ದಿಲ್ಲಲ್ಲ, ಹೋಗ್ಲಿ ಬಿಡಿ. ಸಾರಿ, ನಾನು ಮುದುಕಿ ಅದಿದ್ದು ತಪ್ಪಾಯಿತು. ಏನೋ ನೋಡಮ್ಮ, ಕೆಲವೊಂದು ಸಲ ನಾವು ದೂರದಲ್ಲಿ ನೋಡಿ ಇಷ್ಟಪಡಬೇಕೇ ಹೊರತು ಅದನ್ನು ನಮಗೆ ಬೇಕು ಅನ್ನೋದು ಸ್ವಾರ್ಥ. ಅಭಿಮಾನಿ ಅನ್ನೋದು ಮನಸ್ಸಲ್ಲಿರಬೇಕು, ಅದನ್ನು ಇದರಲ್ಲಿ ವ್ಯಕ್ತವಾಗಬಾರ್ದು. ಅದು ಬೇಕು ಅನ್ನೋದು ಆಸೆಯಿಂದ ಹೋದರೆ ದುರಾಸೆ ಆಗಿಬಿಡುತ್ತೆ. ಅವ್ರಿಗೆ ಅವ್ರದ್ದೇ ಆದ ಜೀವನ ಇರುತ್ತೆ. ಅವ್ರು ಏನೋ ಸ್ವಲ್ಪ ಎಂಟರ್ಟೈನ್ಮೆಂಟಿಗೋಸ್ಕರ ಏನೋ ಒಂದು ಮಾಡ್ತಿರ್ತಾರೆ. ಅದನ್ನೇ ಅವರು ರೀಲ್ಸು ಏನೋ ಒಂದರಲ್ಲಿ ಕಾಣಿಸ್ಕೊಂಡು ಕೂಡಲೇ ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ತಪ್ಪು. ಅವ್ರಿಗೆ ಅವ್ರದ್ದೇ ಆದ ಒಂದು ಕೆಲಸ, ಅವ್ರದ್ದೇ ಒಂದು ವೃತ್ತಿ ಇರುತ್ತೆ. ಅದನ್ನು ನೀವು ಗೌರವಿಸಿ. ನಿಮ್ಮ ಮಗನಿಗೂ ಹೇಳಿ ಬುದ್ಧಿ. ನಾನು ಸುಲೋಚನಕ್ಕ ಹಿಂಗೆ ಹೇಳಿದ್ರು ಅಂತ ಹೇಳಿ. ಪರವಾಗಿಲ್ಲ, ಬೈಕೊಂಡ್ರೆ ಬೈಕೊಳ್ಳಿ ನಿಮ್ಮ ಮಗ. ನನ್ನ ಬಗ್ಗೆ ನನಗೇನು ಪ್ರಾಬ್ಲಮ್ ಇಲ್ವಪ್ಪ. ಏನೋ ಒಂದು ಒಳ್ಳೆ ಮಾತು ಹೇಳಿದ್ದೀನಿ, ಕಿವಿ ಮಾತು. ಕೇಳಿದರೆ ಕೇಳಿ, ಬಿಟ್ಟರೆ ಬಿಡಿ. ಅದು ನಿಮ್ಮ ಇಷ್ಟ, ನಿಮ್ಮ ಹಣೆ ಬರ. ಓಕೆನಾ? ಬಾಯ್. ಕೇಳಿಸ್ಕೊಂಡೇನೋ? ಸುಲೋಚನಕ್ಕ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ಹ್ಞೂ ಅಮ್ಮ, ಅರ್ಥ ಆಯಿತು. ಕಲೆಯಿಂದ ನಾವು ಪ್ರೀತಿಸ್ಬೇಕು. ಪಾಪ ಅವರು ಅವ್ರದ್ದೇ ಆದ ಒಂದು ಏನೋ ಒಂದು ವೃತ್ತಿ ಇದ್ರೊಳಗೆ ಕೆಲಸ ಮಾಡ್ತಿರ್ತಾರೆ. ನಾವು ಅದನ್ನು ನೋಡಿ ನಾವೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ತಪ್ಪಲ್ವಾ ಅಂತ ನಂಗೆ ಅರ್ಥ ಆಯಿತು. ಸುಲೋಚನಕ್ಕೆ ಮಾತಾಡಿ. ಓಕೆ, ನೀವು ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಮ್ಮ. ಇದಳಲ್ಲ ನಮ್ಮ ಅಣ್ಣ, ನಿಮ್ಮ ಅಣ್ಣನ ಮಗಳು, ಆಕಿನ್ನೇ ಮದುವೆ ಆಗ್ತೀನಿ, ಆಯಿತಾ? ನಾವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರಗಳಿಂದ ಮನೆತನದ ಗೌರವ ಬರುತ್ತೆ. ಅದನ್ನು ನಾವು ಮರಿಬಾರ್ದು ಪ್ರತಿಯೊಬ್ಬರು. ಕರೆ ಅಂದೆ ಸುಲೋಚನಾ, ಕರೆಕ್ಟ್ ನೀನು ಮಾತಾಡಿದ್ದು. ನಾವು ದೊಡ್ಡವರಾಗಲಿ ಸಣ್ಣವರಾಗಲಿ ತಗೊಳ್ಳೋ ನಿರ್ಧಾರಗಳು ಕರೆಕ್ಟಾಗಿರಬೇಕು.